ಹಲೋ ನಮಸ್ಕಾರ ಎಲ್ರಿಗೂ. ನಾನು ಇನ್ನೊಮ್ಮೆ ಇನ್ನೊಂದು ಅದ್ಭುತವಾದ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಮೀಟ್ ಆಗ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನೀವು ಕೆಲವು ಕಡೆ ಓದಿರ್ಬೋದು, ಕೇಳಿರ್ಬೋದು, ನಾವು ಸೀಸನಲ್ಲಿರುವ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿ. ಸೊ ಈಗ ಏಪ್ರಿಲ್ ಮೇ ಬಂತು, ಸಮ್ಮರ್ ಸೀಸನ್ ಬಂತು. ಈ ಸೀಸನಲ್ಲಿ ಜಾಸ್ತಿಯಾಗಿ ಆಗೋದು ಯಾವುದು? ಮಾವಿನ ಹಣ್ಣು, ಹಲಸಿನ ಹಣ್ಣು ಅಲ್ವಾ? ಸೊ ನಮ್ಮ ವರ್ಲ್ಡಿನ ದೊಡ್ಡದಾದ ಹಣ್ಣನ್ನು ಉಪಯೋಗಿಸ್ಕೊಂಡು ನಾನು ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದೇ ಹಲಸಿನ ಹಣ್ಣು. ನೋಡೋಣ ಹೇಗೆ ಮಾಡೋದು ಅಂತೇಳಿ. ಇದು ಮಂಗಳೂರಿದ್ದು ಸ್ನ್ಯಾಕ್ ಆಗಿರುತ್ತೆ, ನಮ್ಮ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಈ ಸ್ನ್ಯಾಕಿಗೆ ನಾವು ಪತೋಳಿ ಅಂತ ಹೇಳ್ತೀವಿ ಮ್ಯಾಂಗ್ಳೂರಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾನು ಫಸ್ಟ್ ಆಫ್ ಆಲ್ ಒಂದು 15-20 ಎಸಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಬೀಜವನ್ನು ತೆಗೆದು ಇಟ್ಟಿದ್ದೀನಿ. ನಂತರ ನಾನು ತೋರಿಸುವಂತಹ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಈ ಹೆಸರುಗಳನ್ನು ಒಂದು ಮಿಕ್ಸಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮೊದಲು. ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ, ನಂತರ ಸ್ವಲ್ಪ ತೆಂಗಿನಕಾಯಿ ಹಾಗೂ ಸಾಲ್ಟ್, ನಂತರ ಸ್ವಲ್ಪ ಏಲಕ್ಕಿ ಹಾಗೂ ಸ್ವಲ್ಪ ಕರಿಮೆಣಸನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನಾವು ಗ್ರೈಂಡರನ್ನು ಯೂಸ್ ಮಾಡಿದರೆ ಎಲ್ಲನೂ ಒಟ್ಟಿಗೆ ಹಾಕ್ಬೋದು. ಆದರೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದ್ರಿಂದ ಮಿಕ್ಸಿ ಅಷ್ಟು ಚೆನ್ನಾಗಿ ಎಲ್ಲದನ್ನು ಗ್ರೈಂಡ್ ಮಾಡಲ್ಲ. ಸೊ ಮೊದಲಿಗೆ ನಾವು ಹಲಸಿನ ಹಣ್ಣು ಹಾಗೂ ತೆಂಗಿನಕಾಯಿಯನ್ನು ಚೆನ್ನಾಗಿ ರುಬ್ಬಬೇಕಾಗುತ್ತೆ. ನಂತರ ಅಕ್ಕಿ ಹಾಕಿ ಈ ಥರ ಹಿಟ್ಟು ಬರುವ ಥರ ನಾವು ಅದನ್ನು ರುಬ್ಬಬೇಕು. ಈ ಹಿಟ್ಟನ್ನು ತುಂಬ ದಪ್ಪವಾಗೂ ಮಾಡಬಾರ್ದು, ತುಂಬ ತೆಳುವಾಗೂ ಮಾಡಬಾರ್ದು. ಅದು ಮೀಡಿಯಮ್ ಹದದಲ್ಲಿ ಇರಬೇಕು. ಊರಲ್ಲಿ ಮಾಡೋದಾದರೆ ಈ ರೆಸಿಪಿನ ಒಂಥರದ ಸಾಗುವಾನಿ ಮರ ಅಂತ ಹೇಳ್ತಾರಲ್ವ, ಅದರ ಎಲೆಯಿಂದ ನಾವು ಮಾಡ್ತೀವಿ. ಆದರೆ ಇಲ್ಲಿ ನಮಗೆ ಎಲೆ ಸಿಗಲ್ಲ. ಅದಕ್ಕೋಸ್ಕರ ನಾನು ಬಾಳೆ ಮರದ ಎಲೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಫಸ್ಟಿಗೆ ಬಾಡಿಸಬೇಕು ಸ್ಟೋವಲ್ಲಿಟ್ಟು. ನಂತರ ಇದನ್ನು ಚಿಕ್ಕ ಚಿಕ್ಕ ತುಂಡಾಗಿ ಕತ್ತರಿಸಿ ನಂತರ ಇದರ ಮೇಲೆ ಆ ಹಿಟ್ಟನ್ನು ಅಪ್ಲೈ ಮಾಡಿದರೆ ನಮಗೆ ಸಿಗುತ್ತೆ ರುಚಿ ರುಚಿಯಾದ ತಿಂಡಿ. ಈ ತಿಂಡಿ ಒಂದು ಹೆಲ್ದಿ ಆಗಿರುತ್ತೆ ಹಾಗೂ ನಮ್ಮ ಪರಂಪರೆಯಿಂದನೂ ನಾವು ಇದನ್ನು ಮಾಡಿಕೊಂಡೇ ಬರ್ತಾಯಿದ್ವಿ. ಇಲ್ಲಿ ತನಕ ನಮ್ಮ ಮಂಗಳೂರಿನವರಿಗೆ ಈ ತಿಂಡಿ ಅಂದರೆ ತುಂಬ ಇಷ್ಟ. ಈ ಥರ ಬಾಳೆ ಎಲೆಯಲ್ಲಿ ಮಾಡೋದು, ಎಲೆಯಲ್ಲಿ ಮಾಡೋದು ತುಂಬ ಟೈಮ್ ತಗೊಳ್ಳುತ್ತೆ, ಆದರೆ ಪೇಷನ್ಸ್ ಬೇಕಾಗುತ್ತೆ. ಆದರೆ ಒಂದು ಸರಿ ತಿಂಡಿ ಆದ ನಂತರ ನಾವು ಟೇಸ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ನಾನು ರೆಕಮೆಂಡ್ ಏನು ಮಾಡೋದಂದರೆ ನೀವು ಮಾಡಿ ಈ ರೆಸಿಪಿನ ಎಂಜಾಯ್ ಮಾಡ್ಬೋದು. ನಾನು ಹಲಸಿನಕಾಯಿ, ಬೆಲ್ಲ, ಕಾಯಿ ಎಲ್ಲನೆಲ್ಲ ಹಾಕಿ ನಾನು ರುಬ್ಬಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಆದರೆ ಕೆಲವರು ಏನು ಮಾಡ್ತಾರೆ, ಇದಕ್ಕೆ ಚೂರನ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಆಮೇಲೆ ಬೇಯಿಸ್ಲಿಕ್ಕೆ ಇಡ್ತಾರೆ. ಅದೂ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ. ಆದರೆ ನನಗೆ ಈ ಮಾರ್ನಿಂಗ್ ಬೇಗ ಆಗಬೇಕಲ್ವಾ, ತುಂಬ ಹಸಿತಾಗಿರುತ್ತೆ, ಬ್ರೇಕ್ಫಾಸ್ಟ್ ಬೇಗ ಆಗಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲದನ್ನು ಒಂದರಲ್ಲೇ ಹಾಕಿ ನಾನು ಬ್ರೇಕ್ಫಾಸ್ಟ್ ಅಂಥೇಳಿ ಮಾಡ್ತಾಯಿದ್ದೇನೆ. ನಂತರ ಇದನ್ನು ಈ ಥರ ಫೋಲ್ಡ್ ಮಾಡಿದರೆ ಆಯಿತು. ನೀವು ಬೇಯಿಸಿ ಆದಮೇಲೆ ಇದೆಯಲ್ಲ, ಇದನ್ನು ಓಪನ್ ಮಾಡಲಿಕ್ಕೆ ಅಷ್ಟೊಂದು ಈಸಿಯಾಗಿರುತ್ತೆ ಹಾಗೂ ಅದರ ಫ್ಲೇವರ್, ಎಲೆಯ ಫ್ಲೇವರ್ ಅದಕ್ಕೆ ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಹೀಗೆ ನಾನು ಎಲ್ಲದನ್ನು ಸ್ಪ್ರೆಡ್ ಮಾಡಿ ಅದನ್ನು ರೆಡಿ ಮಾಡಿ ಆಯಿತು. ನಾವು ಚಿಕ್ಕ ಇರುವಾಗ 90s ಕಾಲ ಇತ್ತು. ಆ ಟೈಮಲ್ಲಿ ನಮಗೆ ಹೊರಗಿನ ತಿಂಡಿ ತರೋಕ್ಕೆ, ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಹತ್ರ ಕಾಸಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ಏನು ಸಿಗ್ತಾಯಿತ್ತು, ನಮ್ಮಲ್ಲಿ ಮನೆ ಅಂಗಳದಲ್ಲಿ ಏನು ಸಿಗ್ತಾಯಿತ್ತು ಅದನ್ನೇ ಇಟ್ಕೊಂಡು ಈ ಥರ ತಿಂಡಿಗಳನ್ನು ಮಾಡಿ ನಮಗೆ ಬಡಿಸ್ತಿದ್ರು. ಸೊ ಹಾಗಾಗಿ ನಮಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಈಗ ಈ ತಿಂಡಿಗಳನ್ನೆಲ್ಲ ಅಪರೂಪ ತಿಂತಾ ಇದ್ದೀವಲ್ವ. ಸೊ ಅದಕ್ಕೋಸ್ಕರ ಇನ್ನೂ ಅದರ ರುಚಿ ಜಾಸ್ತಿನೇ. ಸೊ ಎಲ್ಲ ಬಾಳೆ ಎಲೆಯಲ್ಲಿ ನಾವು ಸ್ಪ್ರೆಡ್ ಮಾಡಿ ಆದ ನಂತರ ನಾವು ಇದಕ್ಕೆ ತೊಂದೂರು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನನಗೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಹೇಳಲಿಕ್ಕೆ. ನಮ್ಮ ಮಂಗಳೂರು ಭಾಷೆಯಲ್ಲಿ ನಾವು ತೊಂದೂರು ಅಂತ ಹೇಳ್ತೀವಿ. ಇದರಲ್ಲಿ ನೀರು ಕುದಿಸಲಿಕ್ಕೆ ಇಡಬೇಕು ಒಂದು 5-10 ನಿಮಿಷ. ಆ ಟೈಮಲ್ಲಿ ಚೆನ್ನಾಗಿ ನೀರು ಕುದಿಯುವಾಗ ಹಬೆ ಬರುತ್ತಲ್ಲ, ಆ ಟೈಮಲ್ಲಿ ಇದನ್ನು ಇಡಬೇಕು. ಅದನ್ನು ಇಟ್ಟು ಒಂದು 20 ನಿಮಿಷ ನಾವು ಬೇಯಿಸಬೇಕು ಚೆನ್ನಾಗಿ ಹೈ ಫ್ಲೇಮಲ್ಲಿ. ಆಗ ಅದು ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ನಮಗೆ ಹೇಗೆ ಬೆಂದಿದೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅದನ್ನು ಬೇಕಲ್ವಾ, ಅದು ಗೊತ್ತಾಗೋದು ಇದರ ಕಲ್ಲರಲ್ಲಿ. ನೋಡಿ, ಇದರದ್ದು ಕಲ್ಲರ್ ಚೇಂಜ್ ಆಗುತ್ತೆ. ಈ ಕಲ್ಲರ್ ಚೇಂಜ್ ಆಗುವಾಗ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಹೇಳಿ.
ಈಗ ನಾನು ಆರಿದ ನಂತರ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಚೂರು ಆ ಎಲೆಗೆ ಸ್ಟಿಕ್ ಆಗಲ್ಲ, ಹಾಗೂ ಆ ಪರಿಮಳ ಇದೆಯಲ್ಲ ಅದು ಡಿಫ್ರೆಂಟ್ ಆಗಿದೆ. ನಿಮಗೆ ಈ ಒಂದು ಟ್ರೆಡಿಷ್ನಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಮತ್ತೆ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.